ಹನುಮಂತು ವೀಕ್ ಆಗೋಕೆ ಇದೇ ಕಾರಣನಾ? ಬಿಗ್ ಬಾಸ್ ಮನೆಯಲ್ಲಿ ಹನುಮಂತುಗೆ ಆಗಿದ್ದೇನು? ಬಿಗ್ ಬಾಸ್ ಸೀಸನ್ 11 ಗ್ರ್ಯಾಂಡ್ ಫಿನಾಲಿಗೆ ಹತ್ತಿರ ಬರ್ತಿದೆ. ಆದ್ರೆ ಇದೇ ಹೊತ್ತಲ್ಲಿ ಅಭಿಮಾನಿಗಳ ಮನಸ್ಸನ್ನ ಗೆದ್ದುಕೊಂಡಿದ್ದ ನಮ್ಮ ಹಳ್ಳಿ ಸಿಂಗರ್ ಹನುಮಂತ ಬರ್ಬರ್ತಾ ಯಾಕೋ ಡಲ್ ಆಗ್ತಾ ಇದ್ದಾರಾ ಎಂಬ ಅನುಮಾನ ಮೂಡಿದೆ. ಹಳ್ಳಿ ಸೊಗಡಿನ ರೀತಿಯಲ್ಲೇ ಹಾಡು ಹಾಡಿ ದೊಡ್ಡಮನೆ ಅಭಿಮಾನಿಗಳಿಗೆ ಮನರಂಜನೆ ನೀಡ್ತಿರೋ ಹನುಮಂತ ಬಿಗ್ ಬಾಸ್ ಹೀರೋ ಆಗಿದ್ರು. ಮೊನ್ನೆಯಷ್ಟೇ ಬಿಗ್ ಬಾಸ್ ನಾನು ಆಚೆ ಹೋಗ್ತೀನಿ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಆದ್ರೆ ಅಚ್ಚರಿ ಎಂಬಂತೆ ಈ ವಾರ ಕಳಪೆ ಪಟ್ಟ ಹನುಮಂತನಿಗೆ ಸಿಕ್ಕಿದ್ದು ದೊಡ್ಡಮನೆಯಲ್ಲಿ ಹನುಮಂತ ಡಲ್ ಆಗೋಕೆ ಇದೇ ಕಾರಣನಾ ಅನ್ನೋ ಮಾತು ಕೇಳಿ ಬರ್ತಿದೆ. ಹೌದು, ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಗೆ ಬಂದ ಹನುಮಂತ ಧೂಳೆಬ್ಬಿಸಿದ್ರು. ಹನುಮಂತನ ತುಂಟಾಟ, ಟಾಸ್ಕ್ ಆಡುವ ಶೈಲಿಗೆ ಎಲ್ಲರೂ ಫಿದಾ ಆಗಿದ್ರು. ಆದ್ರೆ ಈ ವಾರ ಹನುಮಂತ ಅಷ್ಟಾಗಿ ಬಿಗ್ ಬಾಸ್ ರೆಸಾರ್ಟ್ ಟಾಸ್ಕ್ ನಲ್ಲಿ ಭಾಗಿಯಾಗಿಲ್ಲ ಅಂತ ಮನೆ ಮಂದಿ ಆರೋಪ ಮಾಡಿದ್ದಾರೆ. ಸದ್ಯ ಹನುಮಂತು ಡಲ್ ಆಗೋಕೆ ಕಿಚ್ಚನ ವಾರ್ನಿಂಗ್ ಹಾಗೂ ಧನ್ರಾಜ್ ನಡುವಿನ ವೈಮನಸ್ಸೇ ಕಾರಣ ಎಂಬ ಮಾತುಗಳು ಕೇಳಿ ಬರ್ತಿವೆ. ಕಳೆದ ಎಪಿಸೋಡ್ನಲ್ಲಿ ಹನುಮಂತ ವಿರುದ್ಧ ಕೆರಳಿದ ಕಿಚ್ಚ ಸುದೀಪ್ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಗಳನ್ನ ಕರೆಕ್ಟ್ ಆಗಿ ಆಡೋಕೆ ಆದ್ರೆ ಆಡಿ, ಇಲ್ಲದಿದ್ರೆ ನಿಮಗೆ ಎಷ್ಟು ವೋಟ್ ಬಂದ್ರು ಸರಿ, ನಾನೇ ನಿಮ್ಮನ್ನ ಆಚೆ ಕಳಿಸ್ತೀನಿ ಅಂತ ಕಿಚ್ಚ ಸುದೀಪ್ ಫುಲ್ ಗರಂ ಆಗಿದ್ರು. ಇತ್ತ ಬಿಗ್ ಬಾಸ್ ಮನೆಗೆ ಬಂದ ಮೊದಲ ದಿನದಿಂದ ಹನುಮಂತ ಹಾಗೂ ಧನ್ರಾಜ್ ಎಂತಹ ಗೆಳೆಯರು ಅಂತ ಎಲ್ರಿಗೂ ಗೊತ್ತೇ ಇದೆ. ಅಂದಿನಿಂದ ಇಂದಿನವರೆಗೂ ಟಾಸ್ಕ್ ಅಂತ ಬಂದಾಗ ಈ ಇಬ್ಬರು ಸಖತ್ತಾಗಿ ಆಡ್ತಿದ್ದಾರೆ. ಜೊತೆಗೆ ನಾಮಿನೇಷನ್ ಪ್ರಕ್ರಿಯೆಯಲ್ಲೂ ಕೂಡ ಗೆಳೆಯ ಅಂತ ನೋಡದೆ ನಾಮಿನೇಟ್ ಮಾಡ್ತಾರೆ. ಆದ್ರೆ ಕಳೆದ ಟಾಸ್ಕ್ ಹಾಗೂ ಕಳಪೆ ವಿಚಾರವಾಗಿ ಧನ್ರಾಜ್ ವಿರುದ್ಧ ಹನುಮಂತು ಸ್ವಲ್ಪ ರಾಂಗ್ ಆಗಿದ್ರು. ಇದೇ ವಿಚಾರವಾಗಿ ಕೆಲವು ದಿನಗಳಿಂದ ಹನುಮಂತ ಜೊತೆಗೆ ಸೇರಿದ್ರು ಧನ್ರಾಜ್ ಅಷ್ಟಾಗಿ ಮಾತಾಡ್ತಿರ್ಲಿಲ್ಲ. ಸದ್ಯ ಈ ಎಲ್ಲಾ ವಿಚಾರಗಳು ಬಿಗ್ ಬಾಸ್ ಮನೆಯಲ್ಲಿ ಹನುಮಂತು ಡಲ್ ಆಗೋಕೆ ಕಾರಣ ಎನ್ನಲಾಗ್ತಿದ್ದು, ಇದನ್ನೆಲ್ಲ ನೋಡಿದ ಹನುಮಂತನ ಅಭಿಮಾನಿಗಳು ಕೂಡ ಬೇಸರ ಹೊರಹಾಕ್ತಿದ್ದಾರೆ. ಅದೇನೇ ಆಗ್ಲಿ, ಬಿಗ್ ಬಾಸ್ ಸೀಸನ್ 11 ನಲ್ಲಿ ನಮ್ಮ ಹನುಮಂತುನೇ ವಿನ್ನರ್ ಅಂತ ಸೋಷಿಯಲ್ ಮೀಡಿಯಾ ತುಂಬಾ ಫ್ಯಾನ್ಸ್ ಹಲ್ಚಲ್ ಎಬ್ಬಿಸ್ತಿದ್ದಾರೆ. ಇತ್ತ ಡಲ್ ಆಗಿರುವ ಹನುಮಂತು ಮುಂದಿನ ದಿನಗಳಲ್ಲಿ ಮತ್ತೆ ಫೀನಿಕ್ಸ್ ತರ ಕಮ್ ಬ್ಯಾಕ್ ಮಾಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.